ಮತ್ತೆ ಮಡಿಕೇರಿ ಭಾಷೆ. ಹೌದಾ? ಅದಕ್ಕೆ ಏನ್ ಮಾಡಿ ತಿನ್ಬೇಕು? ಆಮೇಲೆ ಇಂಗ್ಲಿಷ್ ಅಲ್ಲಿ ಕೊತ್ತಿನು ಕದ್ದು ತಿನ್ಬೇಕು. ಅದು ಇನ್ನೂ ಅಂತ ಇಷ್ಟಿರ್ತಲ್ಲ ಅವಾಗ ಅದು ಹೇಳ್ಬಿಟ್ಟು ತಿಂತ ಇದೆ ಅಂತ ಅರ್ಥ. ಹೌದಾ? ಗೊತ್ತಿ ಮಿಯೋ ಅಂತ ತಿಂದ್ರೆ ಅದು ಹೇಳ್ ತಿಂತಾ ಇದೆ ಅಂತನಾ? ಗೊತ್ತಿರ್ತೀನಿ. ನಾನು ಹೇಳೋದು ಕಲ್ತ್ಕೊಳ್ಳಿ. ಹೋಗಿದ್ದಾರೆ ಅಂತ ಮಾತಾಡಿದ್ರೆ ಇನ್ನೊಂದ್ಸಲ ಹಂಗೆ ಮಾಡ್ತೀನಿ. ನನಗೆ ಹ್ಯಾಪಿ ಮಗಳೇ. ನನಗೆ ನಾನು ಒಳ್ಳೇದು ಮಾಡೋದು ಮಾತ್ರ ಪಪ್ಪಿ ಕೊಡೋದು. ನೀವು ಒಳ್ಳೆಯಾಗಿ ಮಾತಾಡ್ತಾ ಇಲ್ಲ. ಆಯ್ತು, ಒಳ್ಳೇದು ಮಾತಾಡ್ತೀನಿ ಕೊಡು. ಇನ್ನು ಮುಂದೆ ಪ್ರಯತ್ನ ಮಾಡ್ತೀನಿ ಕೊಡು. ಎಲ್ಲ ತಪ್ಪು ಮಾಡಿದ್ರೆ ಮಾಡ್ತೀನಿ. ಆಯ್ತು ಆಯ್ತು. ಆಯ್ತು, ಅಪ್ಪಿ ಕೊಡು ಮತ್ತೆ. ಸರಿ. ಇನ್ನೊಂದು ಈಗ ಒಂದು ಸ್ಟೋರಿ ಹೇಳ್ಕೊಡಿ. ಇವಾಗ ಆ ಸ್ಟೋರಿ ಎಲ್ಲ ಬೇಡ, ಕತೆ ಸ್ಟೋರಿ ಹೇಳ್ಕೊಡ್ತೀನಿ. ಸರಿ. ಅಲ್ಲಿ ಒಂದು ಸಿಂಹ ಇತ್ತಂತೆ. ನೀವು ಹೇಳಬೇಕು. ಸಿಂಹ ಇತ್ತ. ನಾನು ಹೇಳ್ದಂಗೆ. ಆಯ್ತು ಆಯ್ತು. ಅಲ್ಲೊಂದು ಸಿಂಹ ಇತ್ತಂತೆ. ಅದಕ್ಕೆ ನಿಮ್ಮಂಗೆ ತಿಂತಿತ್ತಂತೆ. ಭಕ್ತರು ನನಗೆ ದೊಡ್ಡವನಾಗಕ್ಕೆ. ಆಮೇಲೆ ಅದು ದೊಡ್ಡವನಾದ ತಕ್ಷಣ ಎಲ್ಲರನ್ನೂ ಸಾಯಿಸ್ತಿತ್ತಂತೆ. ಅವಾಗ ಅದು ತಪ್ಪಾಗಿ ಮರನೇ ಕಡ್ದಾಕ್ತಿತ್ತಂತೆ. ಅದ್ಯಾಕೋ ಹುಚ್ಚಂತೆ. ಅದ್ಯಾಕ? ಹುಚ್ಚಂತೆ. ಅದು ಅದು ಹುಚ್ಚು. ಆಮೇಲೆ ಅದು ಏನೋ ಮಾಡ್ತಿತ್ತಂತೆ, ಕಳ್ಳು ಕೆಲ್ಸನ. ಆ ಮಕ್ಳೇನು ಕೇಳಿಸ್ಕೊಳ್ಳ ಬಿಡು, ಸ್ಕೂಲಿಗೆ ಹೋಗ್ತಾ ಇದಾರೆ ಅವರು. ಹೇಳು. ನಿನಗೆ ಅರ್ಥ ಇಲ್ಲ. ಹೇಳು ಮಗಳೇ. ಅದು ಕೆಟ್ಟದಂತೆ, ದೊಡ್ಡಬೇಕು. ಅಷ್ಟು ದೊಡ್ಡಬೇಕು. ಅದು ದೊಡ್ಡದಿತ್ತಲ್ಲ, ಇಷ್ಟು ದೊಡ್ಡದು. ಅದು ಸ್ವಲ್ಪ ದೊಡ್ಡಾಗಿತ್ತಂತೆ. ಇಷ್ಟು ಅದಕ್ಕೆ ಅದು ನೋಡುತ್ತಲ್ಲ, ಅದರಲ್ಲಿ ಇಷ್ಟುದ್ದ ಇತ್ತಂತೆ. ಅದ್ರ ಹಲ್ಲುಗಳು ಇಷ್ಟುದ್ದ ಇತ್ತಂತೆ. ಅದು ಕಚ್ಚಿದ ತಕ್ಷಣ ಅಬ್ಬಾ ಕೈ ನೋವು ಅಂತಂತೆ. ಅವಾಗ ಬೇಟೆಗಾರ ಬಂದು ಅದನ್ನು ಕೊತ್ತಂತೆ. ಮೇಲೆ ಕತ್ತಕೊಂತಂತೆ. ಅದು ಇತ್ತಂತೆ. ಅವಾಗ ಇಲ್ಲಿ ಬಂದು ಕಚ್ಚಿ ಅದನ್ನೆಲ್ಲ ಬಳೆನ